ರೈಟ್, ನಾವು ನೋಡ್ತಾ ಇದೀವಿ ಅದನ್ನ ಇದೀಗ ನಿಯಂತ್ರಣದಲ್ಲಿರಿಸಿ ಸ್ಫೋಟ ಮಾಡುವಂತದ್ದು, ಕಂಟ್ರೋಲ್ಡ್ ಡಿಟೋನೇಷನ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸುತ್ತಮುತ್ತ ಇದ್ದಂತಹ ಸಾರ್ವಜನಿಕರನ್ನ 200 ಮೀಟರ್ ದೂರದವರೆಗೂ ಕಳಿಸಿದ್ರು, ಇನ್ನೂ ದೂರ ಕಳಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಾಧ್ಯಮದವರನ್ನ, ಕ್ಯಾಮೆರಾದವರನ್ನ ಮತ್ತು ಸಾರ್ವಜನಿಕರೆಲ್ಲರನ್ನೂ ಕೂಡ ಅಲ್ಲಿಂದ ಸಾಕಷ್ಟು ದೂರಕ್ಕೆ ಕಳಿಸಲಾಗ್ತಾ ಇದೆ. ಸ್ವಲ್ಪ ಮಟ್ಟಿಗಿನ ಸ್ಫೋಟ ಸಂಭವಿಸುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಅನೌನ್ಸ್ಮೆಂಟ್ಸ್ ನಾವು ಕೇಳೋದಾದ್ರೆ ಇನ್ನು 1 ನಿಮಿಷದಲ್ಲಿ ಅದು ಸ್ಫೋಟ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಜಾಗೃತರಾಗಿರಿ, ದೂರ ಹೋಗಿ, ಸ್ಥಳದಿಂದ ದೂರ ತೆರಳಿ ಅಂತ ಎಲ್ರಿಗೂ ಕೂಡ ಅನೌನ್ಸ್ ಮಾಡ್ತಾ ಇದ್ದಾರೆ. ಇನ್ನು 1 ನಿಮಿಷದಲ್ಲಿ ಅದು ಸ್ಫೋಟಗೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಅದರ ತೀವ್ರತೆಯನ್ನ ಸಂಪೂರ್ಣ ತಗ್ಗಿಸಿ ಅದನ್ನ ಸ್ಫೋಟ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮರಳಿನ ಚೀಲಗಳನ್ನ ಸಂಪೂರ್ಣ ಅಲ್ಲಿ ಪೇರಿಸಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾಯಿಂಟ್ ಮಾಡಿ ಸಾರ್ವಜನಿಕರ ಸೂಚನೆ, ಎಲ್ಲರೂ ಆದಷ್ಟು ದೂರ ಹೋಗಬೇಕು, ಯಾರ ಮುಂದೆ ನಿಲ್ಲಬಾರದು, ವಾಹನ ಬಿಟ್ಟು ವಾಹನದ ಹಿಂದುಗಡೆ ಹೋಗಬೇಕು. ಕುಡಿದಾಗಿ ಮೊಬೈಲ್ ತಗೊಂಡು ಊರು ಬೇಕಾರೆ ನಾಳೆ ಇಜ್ಜಿಗೆ ನಾಳೆ ಇಜ್ಜಿಗೆ ಸೂಂಬೆಲ್ ಒಂದು ಸೂಂಬೆಲ್ 20 ನಿಮಿಷ ವಿಡಿಯೋ ಮಾಡ್ತಾರೆ ಅವನು ಫೋನು ಓಪನಿಂಗ್ ಮಾಡ್ತಾರೆ, ಯಾರನ್ನ ಕಳಿಸಿದ್ರು ವಿಡಿಯೋ ಮಾಡೋದು 20 ನಿಮಿಷ. మనవల్ల ഞാൻ ಅಲ್ಪ ಬರೀ ನಡ್ಕೊಂಡ್ ಬರ್ನಾಗ ಈ ಕಡೆ ಬಂದಿತ್ತೆ ರೈತಿ ಹೋಗೋದು ಬರ್ತಿರ್ತೀನಿ. ಆಯ್ತು ಬ್ಯಾಟ್ರಿ ಚಾರ್ಜ್ ಕೆಂಜಾರ್ ಮೈದಾನ ಹಿಡಿದಿದ್ದೆ. ಕೆಂಜಾರ್ ಕೆಂಜಾರ್ ಕೊಕ್ಕು ಬದಿ ಇರಬೇಕು. ಕೂಡ
ಕಮ್ಮಿ ಅನ್ಬೇಡ ಆಫ್ ಅಂತ ನೋಡ್ತಾ ಇದ್ದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸ್ಫೋಟಕವನ್ನು ಸುಧಾರಿತ ತಂತ್ರಜ್ಞಾನದ ಮುಖಾಂತರ ಸ್ಫೋಟಗೊಳಿಸುವಂಥ ಕೆಲಸ ನಡೀತಾ ಇದೆ. ಆ ಸ್ಫೋಟದ ತೀವ್ರತೆಯನ್ನು ಸಂಪೂರ್ಣ ತಗ್ಗಿಸಲಾಗಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಯನ್ನು ಕೂಡ ಸೂಕ್ತವಾಗಿ ಮಾಡಿಕೊಳ್ಳಲಾಗಿದೆ. ಸಾಕಷ್ಟು ದೂರದಲ್ಲಿ ನಮ್ಮ ಕ್ಯಾಮೆರಾಗಳಿದ್ದಾವೆ, ಅದನ್ನು ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ದೂರಕ್ಕೆ ಸಾರ್ವಜನಿಕರನ್ನು ಮತ್ತು ಕ್ಯಾಮೆರಾಗಳನ್ನು ಮತ್ತು ಮಾಧ್ಯಮದವರನ್ನೆಲ್ಲರನ್ನೂ ಕೂಡ ಕಳುಹಿಸಲಾಗಿದೆ. ದೂರದಿಂದ ನಾವು ಕ್ಯಾಮೆರಾ ಮುಖಾಂತರ ಝೂಮ್ ಮಾಡಿ ನಿಮಗೆ ತೋರಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮರಳಿನ ಚೀಲಗಳನ್ನ ಪೇರಿಸಿಟ್ಟು ಅದನ್ನ ಸುಧಾರಿತ ತಂತ್ರಜ್ಞಾನದ ಮುಖಾಂತರ ಇಗ್ನೈಟ್ ಮಾಡ್ತಾರೆ. ಇಗ್ನೈಟ್ ಮಾಡಿ ಅದು ಅಲ್ಲೇ ಸ್ಫೋಟಗೊಳ್ಳುವ ಹಾಗೆ ಮಾಡ್ತಾರೆ. ಮೊದಲಿಗೆ ಅದನ್ನ ಡಿಸ್ಮ್ಯಾಂಟಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳಲಾಯ್ತು. ಆ ಬ್ಯಾಗ್ ಅನ್ನ ಹೊರಗಡೆ ತಂದು ಆ ಮರಳಿನ ಚೀಲಗಳ ಮಧ್ಯೆ ಇಟ್ಟಾಗ ಬಹುಶಃ ಡಿಸ್ಮ್ಯಾಂಟಲ್ ಮಾಡಿ ಅದರಲ್ಲಿ ಏನಿದೆ ಅಂತ ನೋಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಬಹುಶಃ ಒಂದಷ್ಟು ಮಟ್ಟಿಗೆ ಅಲ್ಲಿ ಸಾಕ್ಷ್ಯ ಸಂಗ್ರಹ ಕೂಡ ಆಗಿರಬಹುದು. ಅನಂತರ ಅದನ್ನೀಗ ಇಗ್ನೈಟ್ ಮಾಡೋದಕ್ಕೆ ಏನು ವ್ಯವಸ್ಥೆ ಬೇಕೋ, ಅದಕ್ಕೆ ಬೆಂಕಿ ಹಚ್ಚೋ ಹಾಗೆ ಮಾಡೋದಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನ ಮಾಡಿರ್ತಾರೆ. ಅಷ್ಟೇ ಅಲ್ಲ, ಅದರ ತೀವ್ರತೆಯನ್ನ ಕಡಿಮೆ ಮಾಡೋದಕ್ಕೆ ಏನೆಲ್ಲ ತಂತ್ರಜ್ಞಾನ ಬೇಕೋ ಅದನ್ನು ಕೂಡ ಕೈಗೊಂಡಿರ್ತಾರೆ. ಅದನ್ನೆಲ್ಲವನ್ನ ಮರಳಿನ ಚೀಲಗಳನ್ನ ಸುತ್ತ ಪೇರಿಸಿಟ್ಟು ಮತ್ತು ಅದರ ತೀವ್ರತೆ ಸಂಪೂರ್ಣ ತಗ್ಗಿಸೋದಕ್ಕೆ ಏನೆಲ್ಲ ಮಾಡಬೇಕೋ ಆ ಎಲ್ಲ ಉಪಕರಣಗಳನ್ನ ಬಳಸಿ ಅದರ ತೀವ್ರತೆ ತಗ್ಗಿಸಿದ್ದಾರೆ. ಸಾಕಷ್ಟು ದೂರದಿಂದ ಅದನ್ನ ಇಗ್ನೈಟ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಪೊಲೀಸರು ಕಾರ್ಡನ್ ಆಫ್ ಮಾಡ್ತಾ ಇದ್ದಾರೆ. ಆ ಸ್ಥಳವನ್ನ ಯಾರು ಕೂಡ ಅತ್ತ ನುಗ್ಗಿ ಹೋಗುವಂಥದ್ದಾಗ್ಲಿ ಅಥವಾ ಅಪಾಯ ತಂದೊಡ್ಡಿಕೊಳ್ಳುವಂಥದ್ದಾಗ್ಲಿ ಯಾರು ಕೂಡ ಮಾಡಬಾರ್ದು ಅನ್ನುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಸ್ಫೋಟಗೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಆ ಸ್ಥಳವನ್ನ ಕಾರ್ಡನ್ ಆಫ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಒಂದೇ ನಿಮಿಷ ವೈರ್ ಅದವ್ರು ಎಳಿತಾ ಇರ್ತಕ್ಕಂಥದ್ದು. ಈಗಾಗಲೇ ಹೇಳಿದೆ, ಅದನ್ನ ಇಗ್ನೈಟ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಆ ಬಾಂಬನ್ನ ಇಗ್ನೈಟ್ ಮಾಡೋಕ್ಕೆ ಏನ್ ವ್ಯವಸ್ಥೆ ಬೇಕೋ, ಸ್ಫೋಟಿಸೋದಕ್ಕೆ ಏನ್ ವ್ಯವಸ್ಥೆ ಬೇಕೋ ಅದನ್ನ ಮಾಡ್ತಾ ಇದ್ದಾರೆ. ಆ ವೈರ್ ಎಷ್ಟು ದೂರದವರೆಗೆ ಬೇಕೋ ಅಷ್ಟು ದೂರದವರೆಗೆ ಆ ವೈರ್ನ ವ್ಯವಸ್ಥೆ ಮಾಡ್ತಾ ಇರೋದನ್ನ ಗಮನಿಸಬಹುದು. ಕೆಲವೇ ಕ್ಷಣಗಳಲ್ಲಿ ಈಗ ಬಾಂಬ್ ಸ್ಫೋಟಗೊಳ್ಳಲಿದೆ. ಬಾಂಬ್ ನಿಷ್ಕ್ರಿಯ ದಳ ಸ್ಫೋಟಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇನ್ನು ಕೇವಲ 1 ನಿಮಿಷ ಅಂತ ಹೇಳಲಾಗಿತ್ತು. ಈಗಾಗಲೇ ಎಲ್ಲ ಸಿದ್ಧತೆಗಳು ಆಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ನಿಷ್ಕ್ರಿಯ ಮಾಡೋದ್ರ ಬದಲು ಈಗ ಬಾಂಬ್ ಅನ್ನ ಸ್ಫೋಟ ಮಾಡಿನೇ ಈಗ ಅದನ್ನ ನಾಶಗೊಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಈಗಾಗಲೇ ಕೆಂಜಾರು ಮೈದಾನದಲ್ಲೇ ನಡೀತಾ ಇರುವಂತಹ ದೃಶ್ಯ. ಎಕ್ಸ್ಕ್ಲೂಸಿವ್ ಲೈವ್ ದೃಶ್ಯಗಳನ್ನ ನ್ಯೂಸ್ 18 ಕನ್ನಡದಲ್ಲಿ ನೀವು ನೋಡ್ತಾ ಇದ್ರೆ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ. ಒಂದು ರೀತಿಯಲ್ಲಿ ಹೇಗೆ ಈಗ ಸ್ಫೋಟಗೊಳ್ಳುತ್ತೆ ಅಂತ ಹೇಳಿ ಒಂದ್ ಕಡೆ ಎಲ್ರಿಗೂ ಕೂಡ ಕುತೂಹಲ ಇದೆ. ಯಾವ ರೀತಿಯಾಗಿ ಇದನ್ನ ನಿಷ್ಕ್ರಿಯಗೊಳಿಸಲಾಗುತ್ತೆ ಅಂದ್ರೆ ಸ್ಫೋಟ ಮಾಡಿ ಯಾವ ರೀತಿಯಾಗಿ ನಿಷ್ಕ್ರಿಯಗೊಳಿಸಲಾಗುತ್ತೆ ಅನ್ನೋದಕ್ಕೆ ಸಾಕಷ್ಟು ಕುತೂಹಲ ಬರ್ತಾರೆ. ಈಗಾಗಲೇ ನೀವು ನೋಡ್ತಾ ಇದ್ರೆ ವೈರ್ಗಳನ್ನ ಅಲ್ಲಿ ಇಟ್ಟು ಅಂದ್ರೆ ವೈರ್ಗಳನ್ನ ಎಳೆಯುವುದರ ಮೂಲಕ ಕೂಡ ಅಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಜನರನ್ನ ಒಂದ್ ಕಡೆ ಪೊಲೀಸರು ಆಲ್ರೆಡಿ ದೂರ ಕೂಡ ಕಳಿಸಿದ್ದಾರೆ. ಯಾರು ಕೂಡ ಅಲ್ಲಿ ಇರಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಈಗಾಗಲೇ
ಜನರಿಗೂ ಕೂಡ ಮಾಹಿತಿನ ಕೊಡಲಾಗಿದೆ. ಅಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ ಹೋಗೋದಿಕ್ಕೆ. ಸೊ ಒಂದ್ ಕಡೆ 3 ಕಡೆ ಬಾಂಬ್ ಅನ್ನ ಇಟ್ಟಿದ್ದಾಗಿ ಕರೆಯನ್ನ ಕೂಡ ಮಾಡಲಾಗಿತ್ತು. ಫ್ಲೈಟ್ ಟೇಕ್ ಆಫ್ಗೂ ಮುನ್ನವೇ ಈ ಒಂದು ಕರೆ ಮಾಡಿತ್ತು. ಹೈದರಾಬಾದ್ಗೆ ತೆರಳುತ್ತಾ ಇದ್ದಂತಹ ವಿಮಾನದಲ್ಲಿ ಬಾಂಬ್ ಅನ್ನ ಇಟ್ಟಿದ್ದೀವಿ ಅನ್ನುವಂತಹ ಒಂದು ಕರೆಯನ್ನ ಮಾಡಲಾಗಿತ್ತು. ಮಧ್ಯಾಹ್ನ 1:30ಕ್ಕೆ ವಿಮಾನ ಕೂಡ ತೆರಳಬೇಕಾಗಿತ್ತು. ಆದ್ರೆ ಕರೆ ಬಳಿಕ ವಿಮಾನವನ್ನ ತಪಾಸಣೆ ಮಾಡಲಾಯಿತು. ಪ್ರಯಾಣಿಕರನ್ನ ಇಳಿಸಿ ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ ಬಾಂಬ್ ಇರೋದು ಪತ್ತೆ ಆಯಿತು. ಸೊ ಈ ಒಂದು ಬಾಂಬ್ ಅನ್ನ ನಿಷ್ಕ್ರಿಯಗೊಳಿಸುವಂತಹ ಪ್ರಯತ್ನವನ್ನ ಮಾಡಲಾಯಿತು. ಬಟ್ ನಿಷ್ಕ್ರಿಯಗೊಳಿಸೋದಕ್ಕೆ ಕೂಡ ಸಾಧ್ಯ ಆಗಿಲ್ಲ. ಸೊ ಬಾಂಬ್ ನಿಷ್ಕ್ರಿಯ ದಳದಿಂದ ಈಗ ಬಾಂಬ್ ಅನ್ನ ಸ್ಫೋಟ ಮಾಡಲಾಗ್ತಾ ಇದೆ. ನಿಷ್ಕ್ರಿಯ ಬದಲು ಸ್ಫೋಟಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಯಿತು. ಕೆಂಜಾರ್ ಬೇಲಲ್ಲಿ ಈಗ ಸ್ಫೋಟಕ್ಕೆ ಎಲ್ಲಾ ಸಿದ್ಧತೆಗಳು ಆಗಿರೋದನ್ನ ನೀವು ನೋಡ್ತಾ ಇದ್ರ. ಒಂದು ರೀತಿಯಲ್ಲಿ ಆತಂಕ ಕೂಡ ಇದೆ, ಏನಾಗುತ್ತೋ ಏನೋ ಅಂತ ಹೇಳಿ. ಬಟ್ ಈಗಾಗಲೇ ಇನ್ನು ಕೆಲವು ಕ್ಷಣಗಳು ಮಾತ್ರ ಬಾಕಿ ಇದೆ. ಬಾಂಬ್ ಅನ್ನ ಸ್ಫೋಟ ಮಾಡಲಾಗತ್ತೆ. ಬಹಳ ಆತಂಕ ಬೆಳಗ್ಗಿನಿಂದಲೂ ಕೂಡ ಇವತ್ತು ಇಡೀ ಒಂದು ಮಂಗಳೂರಲ್ಲಿ ಆತಂಕದ ವಾತಾವರಣವೇ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಏನಾಗುತ್ತೋ ಏನೋ, ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೋ ಅನ್ನುವಂತಹ ಆತಂಕ ಎಲ್ಲರಲ್ಲೂ ಮನೆ ಮಾಡಿತ್ತು. 4 ಗಂಟೆ ಟೈಮ್ ಉಂಟು.